ಡಿಯರ್ ಜೆನ್ಸೀಸ್, ನೀವೊಂದು ಮ್ಯೂಸಿಕ್ ಕಾನ್ಸರ್ಟ್, ಸಿನಿಮಾ, ಕ್ರಿಕೆಟ್, ಫುಟ್ಬಾಲ್ನ ಟಿಕೆಟ್ಗೋಸ್ಕರ ಗಂಟೆಗಟ್ಟಲೆ ಕಾಲ ಕ್ಯೂವಲ್ಲಿ ನಿಂತು ಕಾಯ್ತೀರಾ. ಆದರೆ ನಮ್ಮದೇ ದೇಶದ ಆರ್ಮಿ ಕಾನ್ವಾಯ್ ಹೋಗುವಾಗ ಕೆಲವೇ ನಿಮಿಷಗಳ ಕಾಲ ನಿಮಗೆ ಕಾಯಕ್ಕಾಗಲ್ವಾ? ನೀವೆಲ್ಲ ಯಾವ ದೇಶದ ಪ್ರಜೆಗಳು? ಒಂದು ಆರ್ಮಿ ಕಾನ್ವಾಯ್ ಹೋಗ್ತಿದೆ ಅಂದರೆ ಅದು ಸೆಕ್ಯೂರಿಟಿ ರೀಸನ್ನಿಂದ, ರಕ್ಷಣಾ ಕಾರ್ಯಾಚರಣೆಗೋಸ್ಕರ, ಲ್ಯಾಂಡ್ ಸ್ಲೈಡ್ ಆದಾಗ, ಹಾಗೆಯೇ ಬ್ಯಾಡ್ ವೆದರ್ ಕಂಡೀಷನ್ನಿಂದ ನಿಮ್ಮನ್ನು ತಡೆದು ನಿಲ್ಲಿಸಿರ್ತಾರೆ. ಅದು ಕೂಡ ನಿಮ್ಮದೇ ರಕ್ಷಣೆಗಾಗಿ. ಇಲ್ಲೊಬ್ಳು ಲೇಡಿ ನಿಂತು ನಮ್ಮ ದೇಶದ ಸೇನೆಯನ್ನ ಟೀಕೆ ಮಾಡ್ತಿದ್ದಾಳಲ್ಲ, ಅವಳು ಯಾವ ಸ್ತರದಲ್ಲಿ ನಿಂತಿದ್ದಾಳೆ ಅಂತ ಗೊತ್ತಾ? ನಮ್ಮ ದೇಶದ ಒನ್ ಆಫ್ ದಿ ಸೆನ್ಸಿಟಿವ್ ರೀಜನ್, ಅದು ನಮ್ಮ ದೇಶದ ಸೈನಿಕರು 527 ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂತಹ ಕಾರ್ಗಿಲ್ ಯುದ್ಧ ನಡೆದಂತಹ ಸ್ಥಳ ಅದು. ಇವಳು ಅಂತಿದ್ದಾಳಲ್ಲ, ನಮ್ಮ ಟ್ಯಾಕ್ಸ್ನಿಂದ ಸೈನಿಕರ ಸ್ಯಾಲ್ರಿ ಬರುತ್ತೆ ಅಂತ. ಅದೇ ಸೈನಿಕರು ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ. ಅವರು ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಾಣ ತ್ಯಾಗವನ್ನ ಕೂಡ ಮಾಡ್ತಾರೆ. ಆದರೆ ಅಲ್ಲಿ ನಿಂತ್ಕೊಂಡು ಟೀಕೆ ಮಾಡುವಂತಹ ನೀನು ನಮ್ಮ ದೇಶದ ರಕ್ಷಣೆಗೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೆ ಸಿದ್ಧನಿದೆಯಾ? ಇವಳಂತಿದ್ದಾಳೆ, ಜೆನ್ಸಿ ಇದನ್ನು ಟಾಲರೇಟ್ ಮಾಡಲ್ಲ ಅಂತ. ಹಾಗಾದರೆ ನೆಕ್ಸ್ಟ್ ಟೈಮ್ ನೀನೇನು ಮಾಡು ಅಂದರೆ, ನಮ್ಮ ದೇಶದ ಮೇಲೆ ಪಾಕಿಸ್ತಾನಿ ಪ್ರೇರಿತ ಉಗ್ರರೆಲ್ಲಾದರೂ ದಾಳಿಯನ್ನು ನಡೆಸಿದ್ರೆ ನೀನು ಸೀದಾ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ನಿನ್ನ ಗುಂಪನ್ನು ಕರ್ಕೊಂಡು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡು. ಅಲ್ಲಿನ ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೇಳು. ಎಲ್ಲಾದರೂ ನೀನಲ್ಲಿದ್ದ ಬದುಕಿ ನಮ್ಮ ದೇಶಕ್ಕೆ ವಾಪಸ್ ಬಂದರೆ ಇಡೀ ವರ್ಲ್ಡೇ ನಿಮಗೆ ಚಪ್ಪಾಳೆಯನ್ನು ತಟ್ಟುತ್ತೆ. ನೀವು ಸರ್ಕಾರವನ್ನು ಪ್ರಶ್ನೆ ಮಾಡಿ, ಆದರೆ ಸಮವಸ್ತ್ರದಲ್ಲಿರುವಂತಹ ಯೋಧನನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಅದೇ ಸಮವಸ್ತ್ರ ನಮ್ಮ ಎಮರ್ಜೆನ್ಸಿ ಟೈಮಲ್ಲಿ, ಲ್ಯಾಂಡ್ ಸ್ಲೈಡ್ ಆದಾಗ, ನಮಗೆ ಆಪತ್ತು ಎದುರಾದಾಗ ಮೊದಲು ಕಾಣೋದು. ನೀವು ಒಂದಂತೂ ನೆನ್ಪಿಡಿ, ನಿಮ್ಮ ವೆಕೇಷನ್ಸ್, ನಿಮ್ಮ ಮ್ಯೂಸಿಕ್ ಕಾನ್ಸರ್ಟ್ಸ್, ಸಿನಿಮಾ, ಫುಟ್ಬಾಲ್, ಕ್ರಿಕೆಟ್ ವೆಯ್ಟ್ ಮಾಡ್ಬೋದು. ಆದರೆ ನಮ್ಮ ದೇಶದ ರಕ್ಷಣೆಗೋಸ್ಕರ ಸಿದ್ಧವಾಗಿ ನಿಂತಹ ಯೋಧ ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮುಂದಿನ ಜನರೇಷನ್ಗಾದರೂ ನಮ್ಮ ದೇಶಕ್ಕೋಸ್ಕರ ಸೈನಿಕರು ಮಾಡಿದಂತಹ ತ್ಯಾಗಕ್ಕೆ ಗೌರವ ಕೊಡಲು ಕಲಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.